ವೆಲ್ಕಮ್ ಟು ಮಾತುಕತೆ. ನಮ್ಮ ಒಳಗಡೆ ಒಂದು ಜೀವ ಇದೆ. ನಾವೆಲ್ಲ ಜೀವಾತ್ಮಗಳು ಅಲ್ವಾ? ಆತ್ಮಗಳಿದೆ ನಮ್ಮಲ್ಲಿ. ನಾವು ಜೀವಾತ್ಮಗಳು. ನಾವೆಲ್ಲ ನಂಬಿರೋದು ಪರಮಾತ್ಮನ. ನಮ್ಮ ಕುಲದೇವರು, ಮನೆ ದೇವರುಗಳನ್ನ ನಾವು ನಂಬಿಕೊಂಡು ನಮ್ಮ ಧರ್ಮಗಳಲ್ಲಿ ನಾವು ಹೋಗ್ತಾ ಇದ್ದೀವಿ ಅಲ್ವಾ? ಅದೇ ಥರನೇ ನಾವು ಹೇಗೆ ಜೀವಾತ್ಮಗಳು ಪರಮಾತ್ಮನ ನಂಬಿ ಮುಂದೆ ಹೋಗ್ತಿದ್ದೀವೋ ಹಾಗೆಯೇ ಈ ಭೂಮಿ ಮೇಲೆ ಮದರ್ ಅರ್ತ್, ಈ ಭೂಮಂಡಲದ ಮೇಲೆ ಸುಪ್ರೀಂ, ಈಗ ಹೇಗೆ ನಾನು ಪರಮಾತ್ಮನ ಸುಪ್ರೀಂ ಅಲ್ವಾ, ಅದೇ ಥರನೇ ಈ ಭೂಮಂಡಲದಲ್ಲಿ ಸುಪ್ರೀಂ ಕೋರ್ಟ್ ಅಂತ ಒಂದು ರಚನೆ ಆಗಿದೆ ಪ್ರತಿಯೊಂದು ದೇಶಗಳಲ್ಲೂ ಅಲ್ವಾ? ಹೈಯೆಸ್ಟ್ ಪೊಸಿಷನು ಈ ಭೂಮಿ ಮೇಲೆ ನಿಮಗೆ ಕೊಟ್ಟಿರೋದು. ಯಾಕೆ ಅದನ್ನು ಕ್ಲೀನಾಗಿ ಉಪಯೋಗಿಸ್ಕೋತಿಲ್ಲ? ನೀವು ಯಾಕೆ ಬೇರೆ ಚಾನೆಲ್ಗಳು ಮೂಗು ತೂರಿಸ್ತೀರಾ? ಅದರಲ್ಲಿ ಅವ್ರ ಕೆಲಸ ಮಾಡೋಕ್ಕೆ ಅವ್ರಿಗೆ ಬಿಡಿ. ಒಂದು. ಎರಡನೇದು, ಯಾವುದೇ ಬಿಲ್ ಪಾಸ್ ಮಾಡಬೇಕಾದ್ರೂ ಬರೀ ಇಲ್ಲಿ ಇವ್ರು ಕಿರ್ಚಾಡ್ತಾರೆ, ಪೇಪರ್ ಎಸಿತಾರೆ, ಆಮೇಲೆ ಬಿಲ್ ಪಾಸ್ ಆಗಿಬಿಡುತ್ತೆ, ಆಚೆ ಬಂದುಬಿಡ್ತಾರೆ. ಇದನ್ನು ಮಾಡಬೇಡಿ. ಸುಪ್ರೀಂ ಕೋರ್ಟು ಮತ್ತು ಪ್ರೆಸಿಡೆಂಟು ಮತ್ತು ಎಲ್ಲ ರಾಜ್ಯಗಳ ಹೈಕೋರ್ಟ್ಗಳು, ಜಡ್ಜ್ಗಳು ಇದರಲ್ಲಿ ಭಾಗಿಯಾಗಿ ಒಂದು ಬಿಲ್ ಪಾಸ್ ಮಾಡಬೇಕಾದ್ರೆ ಇದು ಸರಿಗಿದೆಯಾ, ಇದು ತೊಗೊಂಡು ಬಂದರೆ ಉಪಯೋಗ ಆಗತ್ತಾ, ಇದರಿಂದ ಎಷ್ಟೋ ಜನಕ್ಕೆ ವಿಕಸಿತ ಆಗತ್ತಾ, ಚಿಗುರುತ್ತಾ ಬದುಕು, ಹಾಗಾದರೆ ತೊಗೊಂಡು ಬನ್ನಿ. ಇದು ದೊಡ್ಡ ದೊಡ್ಡ ಪ್ರೊಫೆಷ್ನಲ್ಸ್ಗಳ್ನೂ ಇದರಲ್ಲಿ ಒಳಗಡೆಗೆ ತೊಗೊಳ್ಳಿ. ಲೈಕ್ ಬೇರೆ ಬೇರೆ ಸೋರ್ಸ್ಗಳು, ಈಗ ಸೈಕ್ಯಾಟ್ರಿಸ್ಟ್ಗಳು ಇರ್ಬೋದು, ಮತ್ತು ದೊಡ್ಡ ದೊಡ್ಡ ಧರ್ಮಗುರುಗಳು ಇರ್ಬೋದು, ಪ್ರತಿಯೊಬ್ಬರನ್ನೂ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಒಂದು ಬಿಲ್ ಪಾಸ್ ಮಾಡ್ಕೋಬೇಕಾದ್ರೆ ಸಿಂಪಲ್ ಬಿಲ್ ಪಾಸ್, ಅವರೆಲ್ಲ ಏನಕ್ಕೆ ಇದರಲ್ಲಿ ಇಲ್ಲ, ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಳ್ಳಿ. ಅವ್ರನ್ನೆಲ್ಲ ಅಂದರೆ ಪ್ರಮುಖರನ್ನ ಇನ್ವಾಲ್ವ್ ಮಾಡಿಕೊಂಡು, ಧರ್ಮಗಳು ಅಷ್ಟೇ, ಬೇರೆ ಬೇರೆ ಧರ್ಮಗುರುಗಳನ್ನೂ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಈ ಬಿಲ್ ತೊಗೊಂಬಂದರೆ ಒಳ್ಳೆಯದಾಗತ್ತಾ? ನೀವು ಅಷ್ಟೇ ಈ ಕಡೆ ಹೇಳ್ತಾ ಇರ್ತೀರಲ್ಲ ಸಜೆಷನ್ನು, ಅವರು ಅಷ್ಟೇ ಎಲ್ಲರನ್ನೂ ಮನಸ್ಸಲ್ಲಿ ಇಟ್ಕೊಂಡು ನಿರ್ಧಾರ ಮಾಡಿ. ಬರೀ ಒಬ್ಬರನ್ನ ನಮಗೆ ಮಾತ್ರ ಬರುತ್ತಾ ಮಾಡಿ ಅಲ್ಲ, ಪ್ರತಿಯೊಬ್ಬರನ್ನು ಇದೇ ಹೇಳೋದು, ಜೀವಗಳನ್ನು ಸೇರಿಸ್ಕೊಂಡು ಪರಮಾತ್ಮನ ಜೊತೆ ಒಟ್ಟುಗೂಡೋದು ಅನ್ನೋದು ಅಲ್ವಾ? ಎಲ್ಲರೂ ಅದೇ ಅನ್ಕೋತಿರೋದಲ್ವ, ಚೆನ್ನಾಗಾಗಲಿ, ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಇದೇ ಇರೋದು. ಆಗತ್ತೆ, ಮಾಡಿ.